ಆರ್ಎಸ್ಎಸ್ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನೋದರ ಯಕ್ಷ ಪ್ರಶ್ನೆ ಸದ್ಯ ಕೋರ್ಟ್ನಲ್ಲಿ ವಾದ ಪ್ರತಿವಾದ ಆಗ್ತಾ ಇದೆ. ಮಧ್ಯೆ ಕೋರ್ಟ್ ಕೂಡ ಒಂದು ಸಲಹೆಯನ್ನ ಕೊಟ್ಟಿದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಿ 30ನೇ ತಾರೀಕು ನಿಮ್ಮ ವರದಿ ಇಟ್ಕೊಂಡು ಬನ್ನಿ, ಅವಕಾಶ ಕೊಡಬೇಕಾ ಬೇಡವಾ ಅನ್ನೋದರ ಬಗ್ಗೆ ಅಂತಿಮವಾಗಿ ನಿರ್ಧಾರ ಮಾಡ್ತೀವಿ ಅಂತ ಆರ್ಎಸ್ಎಸ್ ಪಥಸಂಚಲನ ಚಿತ್ತಾಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಾವು ಬಹಳಷ್ಟು ನಿರ್ಧಾರ ಮಾಡಿಯೇ ನವೆಂಬರ್ 2ನೇ ತಾರೀಕು ಮಾಡಬೇಕು ಅಂತ ಬಯಸಿದ್ದೀವಿ. ಆದರೆ ಇದೇ ಸಂದರ್ಭದಲ್ಲಿ ಅದೇ ದಿನಾಂಕದಂದು 8 ಸಂಘಟನೆಗಳು ನಮಗೂ ಬೇಕು ಅಂತ ಅವಕಾಶ ಕೋರ್ತಾ ಇದ್ದಾರೆ. ಇದು ಕಾಲಹರಣ, ಉದ್ದೇಶಪೂರ್ವಕವಾಗಿ ಮುಂದೂಡಿಕೆ ಮಾಡುವಂತಹ ಪ್ರಯತ್ನ ಅಂತ ಆರ್ಎಸ್ಎಸ್ ಪರ ವಕೀಲರು ವಾದವನ್ನ ಮಾಡ್ತಾ ಇದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಹಮ್ಮಿಕೊಂಡಿರುವಂತಹ ಪಥಸಂಚಲನ ವಿಚಾರವಾಗಿ ಕೋರ್ಟ್ನಲ್ಲಿ ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಲು ಸೂಚನೆಯನ್ನ ಕೊಡಲಾಗಿದೆ. ಶಾಂತಿ ಸಭೆ ನಡೆಸಿ ಬಳಿಕ ಅವಕಾಶ ನೀಡೋ ಬಗ್ಗೆ ನಿರ್ಧಾರವನ್ನ ಕೈಗೊಳ್ತೀವಿ ಅಂತ ಪೀಠ ಹೇಳಿದೆ. ಅಕ್ಟೋಬರ್ 30ಕ್ಕೆ ವರದಿ ಸಲ್ಲಿಸಲು ಸೂಚನೆ ಕೊಟ್ಟಿರೋದ್ರಿಂದಾಗಿ ಶಾಂತಿ ಸಭೆಯ ನಂತರದಲ್ಲಿ ಏನು ಮಾಡುತ್ತೆ ಜಿಲ್ಲಾಡಳಿತ ಅನ್ನೋದು ಸದ್ಯದ ಕುತೂಹಲ. ಶಾಂತಿ ಸಭೆಗೆ ಈ ಕಡೆ ಅರುಣ್ ಶ್ಯಾಮ್ ಅವರು ಆರ್ಎಸ್ಎಸ್ನ ಪರ ವಕೀಲರು ತಡ ಆಗತ್ತೆ, ನಾವೆಲ್ಲವೂ ಕೂಡ ತಯಾರು ಮಾಡ್ಕೊಂಡಿದ್ದೀವಿ, 2ನೇ ತಾರೀಕು ಮಾಡೋದಕ್ಕೆ ಕಷ್ಟ ಆಗತ್ತೆ, ಹೀಗೆ ಮುಂದೂಡಿಕೆ ಆಗ್ತಾ ಇದೆ ಮತ್ತು ಪಥಸಂಚಲನ ನಮ್ಮ ಮೂಲಭೂತ ಹಕ್ಕು, ಅದರ ಹರಣ ಆಗ್ತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಪ್ರಸ್ತಾಪ ಮಾಡ್ತಾರೆ. ಶಾಂತಿ ಸಭೆಯನ್ನ ಸಂಘಟನೆಗಳ ಜೊತೆಗೆ ಮಾಡಬೇಕು ಅಂತ ಎಜಿ ಕೇಳಿದ್ದಾರೆ. 15 ದಿನ ಎಜಿ ಅವರು ಕಾಲಾವಕಾಶವನ್ನು ಕೋರಿದ್ದಾರೆ. ಇದಕ್ಕೆ ಸದ್ಯ ಜಡ್ಜ್ ಅವಕಾಶವನ್ನ ಕೊಡ್ತಾರಾ ಕಾದು ನೋಡಬೇಕು. 15 ದಿನ ಮುಂದೂಡಬೇಕು, ನಮಗೆ ಸಮಯಾವಕಾಶ ಕೊಡಿ, ಶಾಂತಿ ಸುವ್ಯವಸ್ಥೆ ಕಾಪಾಡಲು ನಮ್ಮ ಆದ್ಯತೆ, ಅದು ಬಹಳ ಅವಶ್ಯಕ ಅಂತ ಎಜಿ ಶಶಿಕಿರಣ್ ಶೆಟ್ಟಿ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಆ ಕಾರಣಕ್ಕೆ 15 ದಿನದ ಸಮಯಾವಕಾಶವನ್ನು ಕೇಳ್ತಾ ಇದ್ದಾರೆ. ಬಟ್ ಕೋರ್ಟ್ ಹೇಳಿದೆ ನೀವು ಶಾಂತಿ ಸಭೆ ಮಾಡಿ ಆ ನಂತರ 30ನೇ ತಾರೀಕು ಬನ್ನಿ ಅಂತ. ಈ ನಡುವಲ್ಲಿ 15 ದಿನಗಳ ಅವಕಾಶ ಸಿಗುತ್ತಾ ಅಥವಾ ಶಾಂತಿ ಸಭೆಗೆ ಒಪ್ಪಿಗೆಯನ್ನ ಎರಡೂ ಕಡೆಯಿಂದಲೂ ಕೊಡಲಾಗತ್ತಾ ಅನ್ನೋದನ್ನ ಕಾದು ನೋಡಬೇಕು. ಒಟ್ಟಿನಲ್ಲಿ ವಾದ ಪ್ರತಿವಾದ ನಡೆದಿದೆ. 8 ಸಂಘಟನೆಗಳು 150 ಪ್ರತಿಭಟನೆ ಮಾಡಿದ್ರು ಕೂಡ ರಾಜ್ಯಾದ್ಯಂತ ಸಮಸ್ಯೆ ಇಲ್ಲ, ನಾವು ನಿಭಾಯಿಸ್ತೀವಿ ಅಂತ ಕೂಡ ಈ ಕಡೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಹೇಳಿದ್ದಾರೆ. ನಿಮಗೇನಾದರೂ ಕಾನೂನಿನ ಸುವ್ಯವಸ್ಥೆ ನಿಭಾಯಿಸಲಿಕ್ಕೆ ಸಮಸ್ಯೆ ಆದರೆ ಕೇಂದ್ರದ ಸಪೋರ್ಟ್ ತಗೊಳ್ಳಿ, ಪೊಲೀಸ್ ಫೋರ್ಸ್ನ ಹೆಚ್ಚುವರಿಯಾಗಿ ತರಿಸ್ಕೊಳ್ಳಿ ಅನ್ನುವಂತಹ ಸಲಹೆಯನ್ನು ಕೂಡ ವಾದದ ಸಂದರ್ಭದಲ್ಲಿ ಅರುಣ್ ಶ್ಯಾಮ್ ಅವರು ಇಟ್ಟಿದ್ದಾರೆ. ಇದೆಲ್ಲವೂ ಗಮನಿಸುವಂತಹ ನೀವು ಅವಕಾಶವನ್ನು ನಿರಾಕರಿಸ್ತಾ ಇದ್ದೀರಾ ಅಥವಾ ಮುಂದೂಡ್ತಾ ಇದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಮಾಡಿ. ಆಗ ಇಲ್ಲ, ನಾವು ಅವಕಾಶವನ್ನು ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ, ಬದಲಾಗಿ ಸಮಯಾವಕಾಶವನ್ನು ಕೇಳ್ತಾ ಇದ್ದೀವಿ ಅಂತ ಎಜಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ 28ರಂದು ಸಭೆ, ಶಾಂತಿ ಸಭೆ ಎಲ್ಲ ಸಂಘಟನೆಗಳ ಜೊತೆಗೂ ಕೂಡ ಆ ನಂತರದ ವರದಿಯ ಆಧಾರದ ಮೇಲೆ ನಿರ್ಧಾರ ಅಂತ ಕೋರ್ಟ್ ಹೇಳಿದೆ. ಚಿತ್ತಾಪುರ ಪಥಸಂಚಲನ ವಿಚಾರಣೆ ಮುಂದೂಡಿಕೆಯಾಗಿದೆ. ಪಥಸಂಚಲನ ವಿಚಾರಣೆಯನ್ನ ಮುಂದೂಡಿ ಪೀಠ ಆದೇಶ ಮಾಡಿದೆ. ಯಾಕಂದ್ರೆ ಈಗಾಗಲೇ ಹೇಳಿದೆ 28ನೇ ತಾರೀಕು ನೀವು ಸಭೆ ಮಾಡಿ ಅಕ್ಟೋಬರ್ 30ನೇ ತಾರೀಕು ಬನ್ನಿ ಅಂತ, ಅದನ್ನ ಫಾಲೋ ಮಾಡಿ ಅಂತ ಕೋರ್ಟ್ ಹೇಳಿದೆ. 30ನೇ ತಾರೀಕು 2:30ಕ್ಕೆ ಮತ್ತೆ ಅರ್ಜಿಯ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಬೇರೆ ಸಂಘಟನೆಗಳು ಅವಕಾಶ ಕೋರಿದ್ರೆ ಬೇರೆ ದಿನಾಂಕ ನೀಡಲು ಕೂಡ ಸೂಚನೆಯನ್ನ ಕೊಡಿ ಅಂತ ಆರ್ಎಸ್ಎಸ್ ಪರ ವಕೀಲರು ಕೋರ್ತಾ ಇದ್ದಾರೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸಲು ಕಲಬುರಗಿ ಹೈಕೋರ್ಟ್ ಪೀಠ ಹೇಳಿದೆ. 28ರ ಶಾಂತಿ ಸಭೆಯ ವರದಿಯನ್ನ ತೆಗೆದುಕೊಂಡು 30ನೇ ತಾರೀಕು ಬನ್ನಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಕ್ಟೋಬರ್ 30ನೇ ತಾರೀಕು ಏನಾಗತ್ತೆ, ಯಾವ ನಿರ್ಧಾರವನ್ನ ಪ್ರಕಟ ಮಾಡುತ್ತೆ, ಆರ್ಎಸ್ಎಸ್ನ ಪಥಸಂಚಲನಕ್ಕೆ ಅವಕಾಶ ಸಿಗತ್ತಾ ಇಲ್ವಾ, ಇದಕ್ಕೆ ಸರ್ಕಾರಿ ಪರ ವಕೀಲರು ಸಲ್ಲಿಸುವಂತಹ ಆಕ್ಷೇಪಗಳು ಏನಾಗಿರುತ್ತೆ, ಆ ವರದಿಯಲ್ಲಿ ಏನಿರುತ್ತೆ ಅನ್ನೋದನ್ನ ಕುತೂಹಲವಾಗಿ ನೋಡಬೇಕಾಗಿದೆ. ಎಜಿ ಶಶಿಕಿರಣ್ ಶೆಟ್ಟಿ ಅವರು 15 ದಿನದ ಸಮಯಾವಕಾಶವನ್ನ ಕೋರಿದ್ರು. ಆದ್ರೆ ಕೋರ್ಟ್ ಎರಡೂ ಕಡೆಗೂ ಆಗಲ್ಲ ಅಂತ ಹೇಳಿ 28ರ ಶಾಂತಿ ಸಭೆಗೆ ನಿರ್ಧಾರವನ್ನ ಮಾಡಿದೆ. ಎಲ್ಲಾ ಸಂಘಟನೆಗಳನ್ನು ಒಟ್ಟುಗೂಡಿಸಿ ಸಭೆ ಮಾಡಿ, ಯಾಕಂದ್ರೆ ಈಗಾಗಲೇ 8 ಅರ್ಜಿಗಳನ್ನ ಹಾಕಿರೋದ್ರಿಂದಾಗಿ ಯಾರಿಗೂ ತೊಂದರೆ ಆಗಬಾರ್ದು, ಪಥಸಂಚಲನ ಹಕ್ಕು ಅಂತ ಕೂಡ ಕೋರ್ತಾ ಇರೋದ್ರಿಂದ ಅದಕ್ಕೆ ಅವಕಾಶವನ್ನ ನಿರಾಕರಿಸೋದಕ್ಕಿಂತ ಹೆಚ್ಚಾಗಿ ಯಾವ ರೀತಿ ಅವಕಾಶವನ್ನ ಕಲ್ಪಿಸಬಹುದು ಅನ್ನೋದರ ಬಗ್ಗೆ ಸಭೆ ನಡೆಸಿ ನಂತರ ವರದಿಯನ್ನ ತನ್ನಿ ಅಂತ ಕೋರ್ಟ್ ಹೇಳಿರೋದ್ರಿಂದಾಗಿ ಅಕ್ಟೋಬರ್ 30ಕ್ಕೆ ಮತ್ತೆ ವಿಚಾರಣೆಯನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಅಲ್ಲಿಯವರೆಗೂ ಕೂಡ ಪಥಸಂಚಲನ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಸದ್ಯ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ನವೆಂಬರ್ 2ನೇ ತಾರೀಕು ಸರ್ವ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀವಿ. ಈಗ ಮತ್ತೆ ಮುಂದೂಡಿಕೆ ಮಾಡೋದ್ರಿಂದ
ಕಷ್ಟವಾಗುತ್ತೆ ಅಂತ ಕೂಡ ಆರ್ಎಸ್ಎಸ್ ಪರ ವಕೀಲರು ವಾದವನ್ನ ಮಂಡಿಸಿದರು. ಅಕ್ಟೋಬರ್ 30ಕ್ಕೆ ವರದಿ ಸಲ್ಲಿಸಲು ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿರೋದ್ರಿಂದಾಗಿ ಮುಂದೆ ಯಾವ ಅವಕಾಶಗಳು ಬೇರೆ ಆಯ್ಕೆಗಳು ಇಲ್ಲ. ಅವ್ರು ಕೋರದಂತೆ 15 ದಿನದಿಂದ ಸಮಯಾವಕಾಶವೂ ಕೂಡ ಇಲ್ಲ. 30ನೇ ತಾರೀಕು ಅರ್ಜಿಯನ್ನ ತೆಗೆದುಕೊಂಡು ಬನ್ನಿ, ವರದಿಯನ್ನ ತೆಗೆದುಕೊಂಡು ಬನ್ನಿ, ಅದರ ಬೇಸಿಸ್ ಮೇಲೆ ನಿರ್ಧಾರ ಪ್ರಕಟ ಮಾಡ್ತೀವಿ ಅಂತ ಕಲಬುರಗಿ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ.